ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡೇಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ 2 days, 2 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ವೆರಿ ಪ್ರಿಷಿಯಸ್ ಡೇಸ್. ಸೊ ಯಾಕೆಂದರೆ ಸೋಷಲ್ ದಿಸ್ ಪ್ರಿಪ್ರೇಷನ್ ಏನು ನೀವು ಮಾಡ್ತೀರಾ, ಸೊ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಓನ್ಲಿ ಜಸ್ಟ್ ಹೆಲ್ಪ್ ಯು ಫಾರ್ ಸೋಷಿಯಲ್, ನಿಮ್ಗೆ ಅದರ್ ಸಬ್ಜೆಕ್ಟ್ಸ್ಗೂ ನಿಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಸೈನ್ಸ್ ಹೇಳ್ತೀನಿ. ಸೊ ನಾನು ಸಪ್ರೇಟ್ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ಹೆಂಗೆ ಕ್ವಶನ್ಸು ಹಿಂದಿನ ದಿವಸ ಲಾಸ್ಟ್ ಮೂಮೆಂಟಲ್ಲಿ ಅಥವಾ ಹಿಂದಿನ ದಿವಸ ಮಾಡಿದ್ದು ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ ಅಂತ. ಸೊ ಆ್ಯಂಡ್ ಯಾವುದು ಎಸ್ಪೆಷಲಿ ಪ್ರಿಸಮ್. ಸೊ ಪ್ರಿಸಮು ನಾನು ಹೇಳ್ತಿದ್ದೆ ಬೇಕಾದ್ರೆ ನಾನು ವೀಡಿಯೋಸೇ ಚೆಕ್ ಮಾಡಿರಿ, ಒಂದು 5 ಸಲ ಅಂತೂ ಹೇಳಿದ್ದೀನಿ. ಸೊ ಎಲ್ಲೆಲ್ಲಿ ಪ್ರಿಸಮ್ ಕ್ವಶನ್ಸ್ ಕಾಣಿಸುತ್ತೋ ಅಲ್ಲೆಲ್ಲ ಹೇಳಿದ್ದೀನಿ. ಸೊ ಒಂದು ನೋಡ್ಕೊಳ್ರಿ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಪ್ಲಿಕೇಶನ್ ಬೇಸ್ಡ್. ಆ್ಯಂಡ್ ಈಗೂ ಹೇಳ್ತಿದ್ದೀನಿ, ಸೊ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ ಅಂದರೆ ರೆಸಿಸ್ಟಿವ್ ಪ್ರಾಬ್ಲಮ್ ಏನಿದೆಲ್ಲ, ಸೊ ಅದ್ರ ಮೇಲೂ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಕೀಪಿಂಗ್ ದಟ್ ಅಸೈಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಗೇನ್ ಕಮಿಂಗ್ ಬ್ಯಾಕ್. ಸೊ ನಿಮಗೆ ಈಗ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ ಎಲ್ಲ ಇದೆ. ಸೊ ವಿಚ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್? ಯಾಕಂದರೆ ಗೊತ್ತು ಡಿಫಿಕಲ್ಟ್ ಅಂದರೆ ಮೋಸ್ಟ್ ಆಫ್ ದೆಮ್ ವಿಲ್ ಗೋ ಫಾರ್ ಹಿಸ್ಟ್ರಿ. ಓಕೆ, ನಿಮ್ಗೆ ಏನಾದರೂ ಯಾರಿಗಾದ್ರೂ ಹಿಸ್ಟ್ರಿ ಈಸಿ ಇತ್ತು ಅಂದರೆ ಅದು ಕಮೆಂಟ್ ಮಾಡಿರಿ. ಐ ಆಮ್ ಕ್ಯೂರಿಯಸ್ ಟು ಸಿ. ಓಕೆ, ಸೊ ಈಗ ಯಾವ್ದು ಈಸಿ ಟಾಪಿಕ್ಸ್ ಕಮೆಂಟ್ ಮಾಡಿರಿ, ನೋಡೋಣ. ಬಿಕಾಸ್ ಅದು ಬಿಟ್ಟು ಐ ಕ್ಯಾನ್ ಫೋಕಸ್ ಆನ್ ಅದರ್ ಥಿಂಗ್ಸ್. ಓಕೆ, ಸೊ ಆ್ಯಂಡ್ ಅಗೇನ್ ಹೌ ಕಾನ್ಫಿಡೆಂಟ್ ಆರ್ ಯು ವಿತ್ ಸೋಷಲ್ ಅಂತಲೂ ಹೇಳ್ರಿ. ಬಿಕಾಸ್ 2 days ಆದಮೇಲೆ ಏನು ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಏನಾಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಹೌ ಕಾನ್ಫಿಡೆಂಟ್ ಆರ್ ಯು ವಿತ್ ದ ಸೋಷಿಯಲ್ ಪ್ರಿಪ್ರೇಷನ್? ಓಕೆ, ಸೊ 2 ದಿನ ಯಾಕೆ ಇಂಪಾರ್ಟೆಂಟು ಅಂದರೆ ನೀವು ಇದು ಎಕ್ಸಾಮು. ಸೊ ನೀವು ಫಸ್ಟ್ ಪ್ರಿಪ್ರೇಟ್ರಿ ಅಂತೂ ಮುಗೀತು. ಫಸ್ಟ್ ಪ್ರಿಪ್ರೇಟ್ರಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ದಟ್ ಈಸ್ ಕಾಮನ್. ಸೊ ಒಂಥರ ದೇವ್ರಿಗೆ ಬಿಟ್ಟಂಗೆ, ಯಾಕಂದರೆ ದಟ್ ಈಸ್ ನೋನ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ ಫಾರ್ ಇಟ್. ಬಟ್ ಈಗ ಸೆಕೆಂಡ್ ಪ್ರಿಪ್ರೇಟ್ರಿ ಈಸ್ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಇಲ್ಲಿ ಆಗಬಾರ್ದು. ಸೊ ಆ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ನೀವು ಸೀರಿಯಸ್ ಆಗಿ ಮಾಡ್ತಿರ್ತೀರ. ಸೊ ಇನ್ನೊಂದು ಸ್ವಲ್ಪ ಪ್ರೆಷರ್ ಇರುತ್ತೆ, ಇನ್ನೊಂದು ಸ್ವಲ್ಪ ಅಂದರೆ ಹೌದಪ್ಪ ಮಾಡಬೇಕು, ಓದಬೇಕು, ನೋಡ್ಕೋಬೇಕು. ಸೊ ಇಲ್ಲೇನು ನೀವು ಸೀರಿಯಸ್ ಆಗಿ ತೊಗೊತೀರಾ, ಸೊ ದಟ್ ಈಸ್ ಗೋಯಿಂಗ್ ಟು ನಿಮಗೆ ಆ ಪ್ರಿಪ್ರೇಷನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸ್ವಲ್ಪ ಜಾಸ್ತಿ ಕವರ್ ಮಾಡ್ತೀರಾ. ಆ್ಯಂಡ್ ಸೊ ಟಾಪಿಕ್ಸ್ ಏನಿರುತ್ತೆ ಇನ್ನೂ ಸ್ವಲ್ಪ ಮಾಡಿ. ಓಕೆ, ಯು ವಿಲ್ ಬಿ ಇನ್ ಎ ಸ್ಟೇಟ್ ದಟ್ ಓಕೆ ಸ್ವಲ್ಪ ಸೋಷಲ್ಲು ನನಗೆ ಪರ್ಫೆಕ್ಟ್ ಆಗ್ತಿದ್ದೀನಿ. ಸೊ ದ ಸೇಮ್ ಟೈಮ್ ಏನಿರುತ್ತೆ ಯು ಕ್ಯಾನ್ ಗಿವ್ ಇಟ್ ಟು ಅದರ್ ಸಬ್ಜೆಕ್ಟ್ಸ್. ನೀವು ಬೇರೆ ಟೈಮಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ. ಈಗ ಎಕ್ಸಾಮ್ ಮುಗಿದ್ಮೇಲೆ ಯು ವಿಲ್ ನಾಟ್ ಬಿ ದಸ್ ಸೀರಿಯಸ್, ಇಷ್ಟೇ ಸೀರಿಯಸ್ ಆಗಿರಲ್ಲ. ಇದು ಎಕ್ಸಾಮ್ ಅಲ್ಲ, ಸೊ ಇನ್ನೂ ಸೀರಿಯಸ್ ಆಗಿರ್ತೀರ. ಆ್ಯಂಡ್ 2 ದಿನ ಟೈಮ್ ಸಿಕ್ಕಿದೆ, ಇಟ್ಸ್ ಗುಡ್. ಗೌರ್ಮೆಂಟ್ ಅವ್ರು 2 ದಿನ ಸೋಷಲ್ಲು ಕೊಟ್ಟಿದ್ದಾರೆ, ನಾಟ್ ಸೈನ್ಸಿಗೆ. ಸೈನ್ಸ್ ಕೊಟ್ಟಿದ್ರೆ ನೀವು ಇನ್ನೂ ಮಾಡೋದು ಇರ್ತಾನೆ ಇರ್ತಿತ್ತು. ಬಟ್ ಸೋಷಲ್ಲು ಪರ್ಫೆಕ್ಟ್ ಮಾಡ್ಕೊಳ್ರಿ. ಆಗಲೇ ಬೇರೆ ಟಾಪಿಕ್ಸ್ ಹೇಳೋನಲ್ಲ ಸೈನ್ಸಲ್ಲಿ, ಇನ್ನು ಮ್ಯಾಥ್ಸಲ್ಲೂ ಇದೆ. ಸೊ ಆ ಟಾಪಿಕ್ಸ್ಗೆಲ್ಲ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಓಕೆ, ಸೊ ಈಗ ಹೆಂಗಪ್ಪ ಮುಗಿಸೋದು? ನಾನು ಯಾಕೆ ಈಸಿ ಟಾಪಿಕ್ಸ್ ಕೇಳಿದೆ ಅಂದರೆ, ಆ ಈಸಿ ಟಾಪಿಕ್ಸು ಅಥವಾ ಈಸಿ ಕಾನ್ಸೆಪ್ಟ್ಸ್ ಏನಿದೆ, ಈಗ ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಇನ್ನೊಂದೇನಿದೆ, ಸೊ ಅದಕ್ಕೆ ನೀವು ಜಾಸ್ತಿ ಟೈಮ್ ಕೊಡೋಂಗಿಲ್ಲ. ಸೊ ಯು ಶುಡ್ ಕವರ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಆ್ಯಂಡ್ ಹೆಂಗೆ ಕವರ್ ಮಾಡಬೇಕು ಅಂದರೆ, ಇಫ್ ಯು ಆರ್ ಫೇಸಿಂಗ್ ಆರ್ ನಿಮಗೆ ಹಿಸ್ಟ್ರಿ ಡಿಫಿಕಲ್ಟ್ ಇತ್ತು ಅಂದರೆ, ಸೊ ಫಸ್ಟ್ ಏನು ಮಾಡಿರಿ, ಸ್ಟಾರ್ಟ್ ವಿತ್ ಹಿಸ್ಟ್ರಿ. ಸೊ ರೈಟ್ ನಾವು ಮೋಸ್ಟ್ ಆಫ್ ದೆಮ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿರ್ತೀರ. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಹಿಸ್ಟ್ರಿ ಓದೋಕ್ಕಾಗಲ್ಲ. ಆ್ಯಂಡ್ ದಟ್ ಈಸ್ ಟ್ರೂ. ಅಷ್ಟೆಲ್ಲ ನೆನ್ಪಿಡ್ಕೋಬೇಕು ಅಂದರೆ ಇಟ್ಸ್ ಡಿಫಿಕಲ್ಟ್. ನಾನು ಹೇಳ್ತಿರೋದು, ಸೋಷಲ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಸೋಷಲ್ ಕಂಟಿನ್ಯೂಸ್ ಆಗಿ ಐ ಯೂಸ್ ಟು ಗೆಟ್ ಅಬೌವ್ 95 CBSEಲಿ. ಎಲ್ಲಿಂದ ಸಿಕ್ಸ್ತಿಂದ ಹಿಡಿದು 10th ಅಬೌವ್ 95, ನೆವರ್ ಲೆಸ್ ದೆನ್ 95. ಆ್ಯಂಡ್ ನಮಗೆ ಕ್ವಶನ್ ಪೇಪರು ಸ್ಕೂಲಿಂದನೋ ಎಲ್ಲಿಂದನೋ ಬರ್ತಿರಲ್ಲ. ಎವ್ರಿ ಟೈಮ್ ನವೋದಯ ಅಂದರೆ ಹೈದರಾಬಾದ್ ರೀಜನಿಂದ, ಅಂದರೆ 70 ಸ್ಕೂಲ್ಸ್ ಏನಿತ್ತು ಎಲ್ಲರಿಗೂ ಒಂದೇ ಕಾಮನ್ ಪೇಪರು. ಆ್ಯಂಡ್ ನಮ್ಮವ್ರು ಕರೆಕ್ಷನ್ ಮಾಡ್ತಿರಲ್ಲ, ಪೇಪರ್ಸ್ ಎಲ್ಲ ಬೇರೆ ಬೇರೆ ಸ್ಕೂಲ್ಸ್ಗೆ ಹೋಗ್ತಿತ್ತು. ಸೊ ಎವ್ರಿ ಟೈಮ್ ಐ ಯೂಸ್ ಟು ಗೆಟ್ 95 ಪ್ಲಸ್. ಆ್ಯಂಡ್ 10th 100. ಸೊ CBSE 100. ಸೊ ಆ ಒಂದು ಇದರಿಂದ ಹೇಳ್ತಿದ್ದೀನಿ. ಸೊ ಹಿಸ್ಟ್ರಿ ನಿಮಗೆ ಡಿಫಿಕಲ್ಟ್ ಇದೆಯಾ? ಓಕೆ, ಸೊ ಹಿಸ್ಟ್ರಿ ಕೆಲವೊಂದು ಚಾಪ್ಟರ್ಸ್ ಹೋದ್ರಿ. ಈಗ 7 ಚಾಪ್ಟರ್ಸ್ ಇದೆಯಲ್ಲ, ಸೊ 7 ಎಷ್ಟು, ಸೊ ಹಿಸ್ಟ್ರಿ ಚಾಪ್ಟರ್ಸ್ ಹೋದ್ರಿ. ಈಗ 2-3 ಚಾಪ್ಟರ್ಸ್ ಹೋದ್ರಿ. ಟೇಕ್ ಎ ಬ್ರೇಕ್. ಇದಾದಮೇಲೆ ನಿಮಗೆ ಈಸಿ ಯಾವುದಿದೆ ಅದನ್ನು ಲಾಸ್ಟಿಗೆ ಇಟ್ಕೊಳ್ರಿ. ಸೊ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಸೈನ್ಸು,
ಸ್ವಲ್ಪ ಕಷ್ಟ ಅನ್ನಿಸ್ತು. ಓಕೆ, ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ಸ್ ಕಮ್ಮಿ ಇರುತ್ತೆ, ಒಂದೆರಡು ಅಷ್ಟು ಮುಗಿಸ್ರಿ, ಅಷ್ಟು ಮುಗಿಸ್ಬಿಡ್ರಿ. ಆ್ಯಂಡ್ ಇದಕ್ಕೆ ಇಫ್ ಯು ಆರ್ ಟೇಕಿಂಗ್ 2 hours, ಸೊ ಇದಕ್ಕೆ ಯು ಹ್ಯಾವ್ ಟು ಟೇಕ್ 1 hour ಫಾರ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್, ಯಾಕಂದರೆ ನಿಮ್ಗೆ ಅದು ಈಸಿ. ಆರ್ ಮೇ ಬಿ 1.5 ಅಥವಾ ನಿಮಗೆ ಸಿನ್ಸ್ ಯು ಹ್ಯಾವ್ 2 days ಯು ಕ್ಯಾನ್ ಕೀಪ್ 2 hours ಟು ಮೇಕ್ ಇಟ್ ಪರ್ಫೆಕ್ಟ್. ಸೊ ಅಗೇನ್ ಹೆಂಗೆ ಓದಬೇಕು, ಏನೇನು ಓದಬೇಕು ಹೇಳ್ತೀನಿ. ಸೊ ಹಿಸ್ಟ್ರಿ ಓದಿದ್ರಾ, ಅಗೇನ್ ಕಮ್ ಬ್ಯಾಕ್ ಟು ಹಿಸ್ಟ್ರಿ. ಸೊ ಅಗೇನ್ ಇಲ್ಲೇನಾಯಿತು 2 hours. ಸೊ ಇವತ್ತಿನ ಕೋಟ ಮುಗೀತು, ಇನ್ನು ಇವತ್ತು ಟೈಮ್ ಇದೆಯಲ್ಲ, ಸೊ ಸ್ವಲ್ಪ ಓದ್ರಿ. ಇನ್ನು ನಾಳೆ ಸಂಡೇ ಇದೆ, ಆರಾಮಾಗಿ ಹೇಳ್ಬೋದು. ನಾನು ಇಲ್ಲೇ ಮಕ್ಕೊಂಡು ತಾನೇ ಎದ್ದಿದ್ದು ಬೆಳಗ್ಗೆ. ಸೊ ಹಿಸ್ಟ್ರಿ. ನೆಕ್ಸ್ಟು ಅಗೇನ್ ಮಾರ್ನಿಂಗ್, ಈಗ ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ರ, ಸ್ಟಾರ್ಟ್ ಅಗೇನ್ ವಿತ್ ಹಿಸ್ಟ್ರಿ, ಯಾಕಂದರೆ ಫ್ರೆಶ್ ಆಗಿರುತ್ತೆ. ಸ್ಟಾರ್ಟ್ ಅಗೇನ್ ವಿತ್ ಹಿಸ್ಟ್ರಿ. ಇದಾದಮೇಲೆ ಸ್ಟಾರ್ಟ್ ವಿತ್ ಬಿಸ್ನೆಸ್ ಸ್ಟಡೀಸ್ ಕಷ್ಟನಾ, ಅದಾದಮೇಲೆ ಅಗೇನ್ ಹಿಸ್ಟ್ರಿ, ಅಗೇನ್ ಇದಾದಮೇಲೆ ಬಿಸ್ನೆಸ್ ಸ್ಟಡೀಸ್ ಆದಮೇಲೆ ನೆಕ್ಸ್ಟ್ ಯಾವುದು, ಜಿಯೋಗ್ರಫಿ. ಸೊ ಜಿಯೋಗ್ರಫಿನೂ ನಿಮಗೆ ಟೈಮ್ ತೊಗೊಳತ್ತೆ. ಸೊ ಜಿಯೋಗ್ರಫಿ ಟೈಮ್ ತೊಗೊಳತ್ತೆ ಅಂದರೆ ಮೇ ಬಿ ಯು ಕ್ಯಾನ್ ಸ್ಟಾರ್ಟ್ ಹಿಸ್ಟ್ರಿ ಆದಮೇಲೆ ಇಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಅಗೇನ್ ಜಿಯೋಗ್ರಫಿ, ಅಗೇನ್ ನಿಮಗೆ ಹಿಸ್ಟ್ರಿ ಇತ್ತು ಅಂದರೆ ಹಿಸ್ಟ್ರಿ, ನೆಕ್ಸ್ಟು ಬಿಸ್ನೆಸ್ ಸ್ಟಡೀಸು, ಅಥವಾ ಇಲ್ಲಿ ಜಿಯೋಗ್ರಫಿ. ಸೊ ಸ್ಟಡಿ ಎಲ್ಲದೂ ಒಂದೇ ಸಲ ಅಲ್ಲ, ಕಟ್ 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 ಕಟ್, ಯಾಕಂದರೆ ಸೊ ದೆನ್ ನಿಮ್ಮ ಮೈಂಡ್ ಏನಿರುತ್ತೆ, ಇಟ್ ವಿಲ್ ನಾಟ್ ಬಿ ಇನ್ ಸಚ್ ಎ ವೇ ದಟ್ ಓಕೆ ಒಂದೇ ಎಲ್ಲ ಓದ್ತೀನೋ ಸ್ವಲ್ಪ ಬೇರೆ ಬೇರೆ ಬ್ರೇಕ್ ಸಿಕ್ಕಂಗಾಗುತ್ತೆ. ಆ್ಯಂಡ್ ಇನ್ನೂ ಫಾಸ್ಟಾಗಿ ಮುಗಿಸ್ಬೋದು. ಆ್ಯಂಡ್ ಇನ್ನೂ ಲೈಕ್ ಕಾನ್ಸೆಪ್ಟ್ಸ್ ಏನೇನಿದೆ ಎಲ್ಲದನ್ನು ಕವರ್ ಮಾಡ್ತಿರ್ತೀರ. ಯಾವುದ್ಯಾವ್ದು ಈಸಿ ಇದೆ ಬೇಗ ಮಾಡೋದು, ನಿಮ್ಗೆ ಯಾವುದಾದ್ರು ಕಷ್ಟ ಅನ್ನಿಸ್ತಿದೆ ಸ್ವಲ್ಪ ಟೈಮ್ ತೊಗೊಳ್ರಿ, ನಡೆಯುತ್ತೆ. ಬಟ್ ಮೇಕ್ ಶೋರ್ ಯು ಡೋಂಟ್ ಮಿಸ್ ಔಟ್, ಅಂದರೆ ನೆಗ್ಲೆಕ್ಟ್ ಮಾಡಬೇಡ್ರಿ, ಓಕೆನಾ. ಸೊ ಅಗೇನ್ ಇಲ್ಲಿ ಮಾಡಬೇಕಾದ್ರೆ ಸೊ ಇದೇನೇನು ಹೆಂಗೆ ಸ್ಟ್ರಕ್ಚರು ಅಂತ ಹೇಳಿದೆ. ಸೊ ಅಗೇನ್ ಮಾರ್ನಿಂಗ್ ಏನಿದೆ, either ಗೋ ವಿತ್ ಹಿಸ್ಟ್ರಿ ಆರ್ ನಿಮಗೆ ಜಿಯೋಗ್ರಫಿ ಏನೇನು ಯಾವುದು ಡಿಫಿಕಲ್ಟ್ ಇದೆ ಮಾರ್ನಿಂಗ್, ಸೊ ಡಿಫಿಕಲ್ಟ್ ಹಿಸ್ಟ್ರಿ ಆರ್ ಜಿಯೋಗ್ರಫಿ, ಡಿಫಿಕಲ್ಟ್ ಚಾಪ್ಟರ್ಸ್ ಏನಿದೆ ಅದನ್ನು ಮಾಡಿರಿ, ಓಕೆ. ಸೊ ಸರ್ ಇದನ್ನು ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನೇ ಓದ್ತಿರ್ಬೇಕಾದ್ರೂ ಲಾಂಗ್ ಆನ್ಸರ್ಸ್ ನೋಡ್ಕೊಳ್ರಿ. ಸೊ ಲಾಂಗ್ ಆನ್ಸರ್ಸ್ ಪರ್ಫೆಕ್ಟ್ ಇರಬೇಕು. ಆ್ಯಂಡ್ ಪಾಯಿಂಟ್ಸ್, ಸೊ ಲಾಂಗ್ ಆನ್ಸರ್ಸ್ ಪರ್ಫೆಕ್ಟ್ ಇರಬೇಕು ಅಂದರೆ ಪಾಯಿಂಟ್ಸ್ ಆರ್ ಸಫಿಷಿಯೆಂಟ್. ಸೊ ಪಾಯಿಂಟ್ ವೈಸ್ ಬರೆಯೋದು. ಸೊ ಪಾಯಿಂಟ್ಸು 1 2 3 4 ಪಾಯಿಂಟ್ಸು. ನಾನು ಈ ಕ್ವಶನ್ ನೋಡಿದೆ, am I able to recollect? Okay, first point, second point, third point, fourth point. Am I able to recollect? It's good. So ಇಲ್ಲ ರಿಕಲೆಕ್ಷನ್ ಆಗ್ತಿಲ್ಲ, ಚೆಕ್ ಮಾಡಿರಿ. ಸೊ ಆ್ಯಂಡ್ ದೇರ್ ಯು ವಿಲ್ ಬಿ ಏಬಲ್ ಟು ಆಲ್ಸೋ ಕವರ್ 1 marks, MCQs ಎಲ್ಲ ಕವರ್ ಮಾಡ್ಬೋದು. ಡೋಂಟ್ ಸ್ಟ್ರೆಸ್ ಟು ಮಚ್ ಆನ್ MCQs ಫಾರ್ ನೌ, 1 marks ಫಾರ್ ನೌ, ಬಿಕಾಸ್ ನೀವು ಏನೋ ಪ್ರಾಕ್ಟೀಸ್ ಮಾಡ್ತಾ ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ MCQs 1 marks ಪರ್ಫೆಕ್ಟ್ ಆಗುತ್ತೆ. ಫೈನಲ್ ಎಕ್ಸಾಮ್ಸ್ ಒಳಗೆ ಆಗುತ್ತೆ, ಚಿಂತೆ ಮಾಡಬೇಡ್ರಿ. ಡೋಂಟ್ ಟೇಕ್ ಟು ಮಚ್ ಸ್ಟ್ರೆಸ್. ಯಪ್ಪ MCQs ಓದಬೇಕಪ್ಪ, 1 marks ಓದಬೇಕು, ಟೆಕ್ಸ್ಟ್ ಬುಕ್ ಓದ್ತೀನಿ ಬೇಡ. ದಿಸ್ ಇಸ್ ನಾಟ್ ದಟ್ ಟೈಮ್ ಫಾರ್ ಟೆಕ್ಸ್ಟ್ ಬುಕ್. ಐ ಸೇ ಟೆಕ್ಸ್ಟ್ ಬುಕ್ ಓದ್ರಿ ಅಂತ, ಐ ಸೇ ಎವ್ರಿ ಟೈಮ್ ಐ ಸೇ ಟೆಕ್ಸ್ಟ್ ಬುಕ್ ಓದ್ರಿ ಅಂತ. ಬಟ್ ನಾವು ಅಟ್ ದಿಸ್ 2 days ಟೆಕ್ಸ್ಟ್ ಬುಕ್ ಬೇಡ. ನಿಮಗೆ LBA ಇದೆ, ಅಥವಾ ನಾನು ಕ್ವಶನ್ ಆನ್ಸರ್ಸ್ ಈಗ ಮಾಡ್ತೀನಿ, ಈಗ ಎಕನಾಮಿಕ್ಸ್ ಮಾಡಿದ್ದೀನಿ, ಎಲ್ಲ ಮಾಡ್ತೀನಿ, ಬಿಸ್ನೆಸ್ ಸ್ಟಡೀಸ್ ಮಾಡ್ತೀನಿ, ಹಿಸ್ಟ್ರಿನೂ ಮಾಡ್ತೀನಿ, ಜಿಯೋಗ್ರಫಿನೂ ಮಾಡ್ತೀನಿ. ಸೊ ಪಾಯಿಂಟ್ಸ್, ಲುಕ್ ಫಾರ್ ದ ಪಾಯಿಂಟ್ಸ್. ಕ್ವಶನ್ ಆನ್ಸರ್ ಲಾಂಗ್ ಆನ್ಸರ್ಸು ಅದರಲ್ಲೇ 1 marks ಕವರ್ ಆಗಂಗಿರುತ್ತೆ. ನಿಮಗೆ ಟೈಮ್ ಎಲ್ಲ ಇದಿಷ್ಟು ಕವರ್ ಆದಮೇಲೆ ಟೈಮ್ ಇತ್ತು ಅಂದರೆ ಆವಾಗ 1 marks MCQs ನೋಡ್ಬೋದು. ಬಿಕಾಸ್ 8 1 marks ಇದೆ, 8 MCQs ಇದೆ. ಇಟ್ಸ್ ನಾಟ್ ಲೈಕ್ ನಾನು 16 marks ನನಗೇನೂ ಬರಲ್ಲಪ್ಪ, ಹಾಗೇನಿಲ್ಲ ತಾನೆ. ಸೊ ದೆನ್ ವೈ ಟು ವರಿ. ಸೊ ಫೋಕಸ್ ಫಾರ್ ದ 64 marks. ಯು ಆರ್ 16 marks ಫೋಕಸ್ ಮಾಡ್ತಿದ್ದೀರಾ ಆ್ಯಂಡ್ ಯು ಆರ್ ಲಿವಿಂಗ್ ಔಟ್ 64 ಇಂಪಾರ್ಟೆಂಟ್ ಮಾರ್ಕ್ಸ್. ಆ್ಯಂಡ್ ಈಸಿ, ಕೆಲವೊಂದಂತೂ ಈಸಿಯಾಗಿ ಸಿಗುತ್ತೆ. ದಿಸ್ ಇಸ್ ನಾಟ್ ದಟ್ ಈಸಿ. ನೀವೆಷ್ಟೇ ಏನೇ ಮಾಡಿದ್ರೂ, ನೀವೇನೇ ಓದದೇ ಇದ್ರೂ ಈಸಿಯಾಗಿ 10 marks ಅಂತೂ ಬರುತ್ತಾ, 10 marks ಅಂತೂ ಈಸಿಯಾಗಿ ಬರುತ್ತಾ. ಇನ್ನು 6 marks ನೀವು ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ ಓದಬೇಕು, ಇನ್ನೊಂದು ಮಾಡಬೇಕು. ನಿಮಗಿದೆಲ್ಲ ಆದಮೇಲೆ ಟೈಮ್ ಇತ್ತು ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಏನಿದೆ 1 marks ಯಾವ್ದು ಫೋಕಸ್ ಮಾಡಬೇಕು ಅದು ಹಂಗೆ ಮಾಡ್ಕೊಂಡು ಹೋಗ್ರಿ. ಸೊ ಈ ಬ್ಲೂ ಪ್ರಿಂಟಲ್ಲಿ ಎಲ್ಲದೂ 1 marks ಇರೋಲ್ಲ. ಸೊ ಫೋಕಸ್ಸೇ ಬಿಡ್ರಿ. ಓಕೆ, ಡನ್. ಸೊ ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ. ಆ್ಯಂಡ್ ಓಕೆ, ಇನ್ನೊಂದು ಮೇನ್ ಹೇಳಬೇಕಲ್ಲ, ಮ್ಯಾಪ್ ಅಗೇನ್ ಬ್ರೇಕ್. ಸೊ ಈಗ
ಒಂದು ಸಲ ನಾನು ಪೋರ್ಟ್ಸ್ ನೋಡ್ಕೊತೀನಿ, ಇನ್ನೊಂದು ಸಲ ನಾನು ಏರ್ಪೋರ್ಟ್ಸ್ ನೋಡ್ಕೊತೀನಿ, ಇನ್ನೊಂದು ಸಲ ನಾನು ಯಾವುದು ಯಾವುದಾದ್ರೂ ಬೇರೆದು ನೋಡ್ಕೊತೀನಿ, ಇನ್ನೊಂದು ಸಲ ರೈಲ್ವೆ ಸ್ಟೇಷನ್ಸು, ಇನ್ನೊಂದು ಸಲ ಸೊ ಆ ಥರ ಬೇರೆ ಬೇರೆ ಬೇರೆ. ಸೊ ನಾಟ್ ಅಟ್ ಎ ಸಿಂಗಲ್ ಸ್ಟ್ರೆಚ್ ಎಲ್ಲನೂ ಅಲ್ಲ, ಅಟ್ ಎ ಸಿಂಗಲ್ ಸ್ಟ್ರೆಚ್ ಎಲ್ಲನೂ ಆದರೆ ಅಷ್ಟೊಂದು ನಿಮಗೆ ಪ್ಲೇಸಸ್ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. 101% ಕನ್ಫ್ಯೂಷನ್ ಆಗತ್ತೆ. ಸೊ ಬ್ರೇಕ್ ಟೈಮ್, ಈಗೇನು ಇಲ್ಲಿ ಗ್ಯಾಪ್ಸ್ ಇದೆ ಅಲ್ಲ, ಓಕೆ ಇದೇ ಗ್ಯಾಪಲ್ಲಿ ಇಲ್ಲಿ ಒಂದು ಮ್ಯಾಪು, ಸೊ ಅಗೇನ್ ಇಲ್ಲಿ ಒಂದು ಸೆಟ್ ಆಫ್ ಮ್ಯಾಪು, ಸೊ ಅಗೇನ್ ಇಲ್ಲಿ ಒಂದು ಸೆಟ್ ಆಫ್ ಮ್ಯಾಪು, ಸೊ ಇಲ್ಲಿ ಒಂದು ಸೆಟ್ ಆಫ್ ಮ್ಯಾಪು. ಸೊ ಬ್ರೇಕ್ ಕೊಡೋಕ್ಕಿಂತ ಮುಂಚೆ ಒಂದು ಮ್ಯಾಪ್ ನೋಡ್ಕೊಂಬಿಡೋದು, ಮುಗಿಸೋದು, ತೆಗೆದು ಸೈಡ್ಗಿಡೋದು. ಸೊ ಬ್ರೇಕಿಗೆ ಹೋದಾಗ ಓಕೆ ಇದಿಲ್ಲಿದೆ, ಈ ಪಾಯಿಂಟ್ ಇದು ನೋಡಿದೆ, ತಲೆಯಲ್ಲಿ ಅದೇ ಓಡಬೇಕು, ಓಡುತ್ತೆ. ಓಕೆನಾ? ಸೊ ಮತ್ತೇನು ಬೇಕು ಅಂತ ಕಮೆಂಟ್ ಮಾಡಿರಿ. ಸಿ ಯು ಆಲ್. ಆ್ಯಕ್ಚುಲಿ ಲೈವ್ ಕ್ಲಾಸ್ ತೊಗೋಬೇಕಿತ್ತು, ಬಟ್ there are so many things, so many other works to do. ಸೊ ಈಗ ನಾ ಪಿ ಪಿ ಟಿ ಮಾಡಬೇಕು, ಅಥವಾ ಇನ್ನೊಂದು ಮಾಡಬೇಕು, PUC ಮಾಡಬೇಕು. there are other things. I don't want to give the reasons, but ನಿಮಗೇನು ಕೊಡಬೇಕು, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ಸೊ ಇನ್ ವಾಟ್ ಎವರ್ ಪಾಸಿಬಲ್ ವೇಸ್. ಬಟ್ ನಿಮ್ಗೆ ಒಂದೇ ರಿಕ್ವೆಸ್ಟು, ಲೈಕ್ ಮಾಡೋದು, ಕಮೆಂಟ್ ಹಾಕೋದು, ಇನ್ನೂ ಏನು ಬೇಕು, ಅಥವಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ದಯವಿಟ್ಟು ಮರಿಬೇಡ್ರಿ. ದಿಸ್ ಇಸ್ ಆಲ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಯು. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.